ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಈಗ ಟ್ವೀಟ್ ಸಮರ ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರಣಿ ಟ್ವೀಟ್ ಮಾಡೋ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧ ಚಾಟಿ ಬೀಸಿದ್ದಾರೆ. ನಾನು ಕುರಿ ಕಾಯೋ ಜಾತಿಯಲ್ಲಿ ಹುಟ್ಟಿ ಸಿಎಂ ಆಗಿದ್ದೆ, ಇವರು ಹೊಟ್ಟೆ ಉರಿಗೆ ಕಾರಣ ಅಂತ ನೇರವಾಗಿ ಗುರಿಯಾಗಿಸಿರೋ ಸಿದ್ದು ರಣರಂಗ ಬಿಟ್ಟು ಓಡಿ ಹೋಗೋ ಹೇಳಿ ನಾನಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರ ಈ ಜಾತಿ ಕಾರ್ಡ್ ಮತ್ತು ಟ್ವೀಟ್ ದಾಳಿಗೆ ಬಿಜೆಪಿ ಕೂಡ ಅಷ್ಟೇ ಖಡಕ್ ಆಗಿ ಕೌಂಟರ್ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ಆ 7 ಸ್ಫೋಟಕ ಟ್ವೀಟ್ಗಳಲ್ಲಿ ಏನಿದೆ, ವಿಪಕ್ಷಗಳ ತಿರುಗೇಟು ಯಾವ ರೀತಿ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ವಿರೋಧಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು ನನ್ನ ಪಾಲಿಗೆ ಸಿದ್ಧಾಂತವಲ್ಲ, ಅದು ನನ್ನ ಬದುಕಿನ ಹಾದಿ ಅಂತ ಹೇಳಿರೋ ಸಿದ್ದು ತಮ್ಮ ಸರ್ಕಾರದ ಸಾಧನೆಗಳನ್ನ ಪಟ್ಟಿ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಜೆಟ್ನಲ್ಲಿ 24.10% ಅನುದಾನ ಮೀಸಲಿಟ್ಟಿದ್ದು, ಬಡ್ತಿ ಮೀಸಲಾತಿಗೆ ಕಾನೂನು ರಕ್ಷಣೆ ನೀಡಿದ್ದು ಮತ್ತು 1 ಕೋಟಿವರೆಗಿನ ಗುತ್ತಿಗೆಯಲ್ಲಿ ಮೀಸಲಾತಿ ತಂದದ್ದನ್ನ ನೆನಪಿಸಿ ವಿರೋಧಿಗಳ ಬಾಯಿ ಮುಚ್ಚಿಸೋಕೆ ಯತ್ನಿಸುತ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅವರ ಜಾತಿಯ ಉಲ್ಲೇಖ. ಕುರಿ ಕಾಯ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗಿ ಆರ್ಥಿಕ ತಜ್ಞರಿಗೆ ಸಮಾನವಾಗಿ ನಿಂತು ಬಜೆಟ್ ಮಂಡಿಸುತ್ತಿದ್ದಾನಲ್ಲ ಅನ್ನೋ ದ್ವೇಷ ಇವರಲ್ಲಿದೆ. ಇವನೊಬ್ಬನನ್ನ ರಾಜಕೀಯವಾಗಿ ಮುಗಿಸ್ಬಿಟ್ರೆ ನಮ್ಮ ಹಾದಿ ಸುಲಭವಾಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಅಂತ ಸಿದ್ದು ಕಿಡಿಕಾರಿದ್ದಾರೆ. ಬಸವಣ್ಣನವರು ಜಾತಿ ವಿನಾಶಕ್ಕೆ ಯತ್ನಿಸಿದಾಗ ಅವರನ್ನ ಹೇಗೆ ಸಂಚಿನ ಮೂಲಕ ಮುಗಿಸಲಾಗಿತ್ತೋ ಹಾಗೇ ನನ್ನ ವಿರುದ್ಧವೂ ಷಡ್ಯಂತ್ರ ನಡೀತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ವಿರುದ್ಧದ ದಾಳಿಗಳನ್ನ ಜನತೆಯ ವಿರುದ್ಧದ ಷಡ್ಯಂತ್ರ ಅಂತ ಕರೆದಿರೋ ಸಿಎಂ ಇದು ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ನಡೆಯುತ್ತಿರುವ ಹೋರಾಟ. ನನ್ನ ಉಸಿರಿರುವವರೆಗೂ ದ್ವೇಷದ ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ. ನಾನು ರಣರಂಗ ಬಿಟ್ಟು ಓಡಿ ಹೋಗುವ ಸೇಡಿಯಲ್ಲ ಅಂತ ವಿರೋಧಿಗಳಿಗೆ ಸವಾಲ್ ಹಾಕಿದ್ದಾರೆ. 4 ದಶಕಗಳ ತಮ್ಮ ರಾಜಕೀಯ ಜೀವನ ಎಂದೂ ಹೂವಿನ ಹಾಸಿಗೆ ಆಗಿರಲಿಲ್ಲ, ಇದು ಕಲ್ಲು ಮುಳ್ಳಿನ ಹಾದಿ ಅಂತ ಹೇಳೋ ಮೂಲಕ ತಮ್ಮ ಹೋರಾಟದ ಕಿಚ್ಚನ್ನ ಪ್ರದರ್ಶಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಈ ಭಾವನಾತ್ಮಕ ಮತ್ತು ಜಾತಿ ಆಧಾರಿತ ಟ್ವೀಟ್ಗಳಿಗೆ ಬಿಜೆಪಿ ನಾಯಕರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಹಗರಣಗಳು ಸುತ್ತುವರಿಯುತ್ತವೋ ಆಗ ಸಿದ್ದರಾಮಯ್ಯ ಅವರು ತಮ್ಮ ಜಾತಿಯನ್ನ ಗುರಾಣಿ ಮಾಡಿಕೊಳ್ತಾರೆ. ಕಾನೂನು ಕ್ರಮಕ್ಕೆ ಹೆದರಿ ಈಗ ಸಾಮಾಜಿಕ ನ್ಯಾಯದ ನಾಟಕ ಆಡ್ತಿದ್ದಾರೆ ಅಂತ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪ ಬಂದಾಗ ಜಾತಿ ಕಾರ್ಡ್ ಬಳಸಿ ಜನರ ದಾರಿ ತಪ್ಪಿಸೋದು ಸಿದ್ದರಾಮಯ್ಯ ಅವರಿಗೆ ಹಳೆಯ ಚಾಳಿ ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಇನ್ನು ಕೇಂದ್ರದ ತಾರತಮ್ಯದ ಬಗ್ಗೆಯೂ ಸಿದ್ದು ಟ್ವೀಟ್ ಮಾಡಿದ್ದು ಪಂಚ ಗ್ಯಾರಂಟಿಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಡವರ ಪರವಾಗಿ ಧ್ವನಿ ಎತ್ತಿದಾಗಲೆಲ್ಲ ನನ್ನ ಮೇಲೆ ದಾಳಿಗಳು ನಡೆದಿವೆ, 136 ಸ್ಥಾನ ಗೆಲ್ಲಿಸಿ ಜನ ಅಧಿಕಾರ ಕೊಟ್ಟಿರೋದು ವಿರೋಧಿಗಳಿಗೆ ಸಹಿಸಲಾಗುತ್ತಿಲ್ಲ ಅಂತ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟ್ ನೀಡಿರೋ ವಿಪಕ್ಷಗಳು ಅಭಿವೃದ್ಧಿ ಕೆಲಸಗಳನ್ನ ಬಿಟ್ಟು ಕೇವಲ ಗ್ಯಾರಂಟಿ ಮತ್ತು ಜಾತಿ ರಾಜಕಾರಣದಲ್ಲಿ ಕಾಲ ಕಳೆಯುತ್ತಿರುವ ಸಿಎಂಗೆ ಜನರೇ ಪಾಠ ಕಲಿಸ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದೇ ವೇಳೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮೂಲಕ ಹಟ್ಟಿ ಮತ್ತು ತಾಂಡಾಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದನ್ನ ಸಿದ್ದರಾಮಯ್ಯ ದೊಡ್ಡ ಸಾಧನೆ ಅಂತ ಬಿಂಬಿಸಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಇದು ಕೇವಲ ಕಾಗದದ ಮೇಲಿನ ಘೋಷಣೆ ಅಷ್ಟೇ, ವಾಸ್ತವದಲ್ಲಿ ದಲಿತರು ಮತ್ತು ಹಿಂದುಳಿದವರಿಗೆ ಯಾವುದೇ ಹೊಸ ಸವಲತ್ತು ಸಿಕ್ಕಿಲ್ಲ ಅಂತ ಆರೋಪಿಸಿವೆ. ಸಿದ್ದರಾಮಯ್ಯ ಅವರ ಟ್ವೀಟ್ ರಾಜಕೀಯ ಬರೀ ಗಿಮಿಕ್ ಅಂತ ವಿರೋಧ ಪಕ್ಷದ ನಾಯಕರು ಟೀಕಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ತಮ್ಮನ್ನ ತಾವು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಹಾದಿಯ ಹೋರಾಟಗಾರ ಅಂತ ಕರೆದುಕೊಂಡಿರೋದಕ್ಕೆ ಬಿಜೆಪಿ ಕೆಂಡಮೆಂಡಲವಾಗಿದೆ. ತಮಗೆ ಕಷ್ಟ ಬಂದಾಗ ಈ ರೀತಿ ಹೇಳೋದು ಸಿದ್ದರಾಮಯ್ಯ ಅವರದ್ದು ಸಾಮಾನ್ಯವಾಗಿದೆ. ಮಹಾನ್ ಪುರುಷರ ಹೆಸರನ್ನ ನಿಮ್ಮ ರಾಜಕೀಯ ಹಿತಾಸಕ್ತಿಗೆ ಬಳಸಿಕೊಳ್ಳಬೇಡಿ. ಭ್ರಷ್ಟಾಚಾರದ ಸುಳಿಗೆ ಸಿಲುಕಿರೋ ನಿಮಗೆ ಅಂತಹ ನಾಯಕರ ಹೆಸರನ್ನ ಹೇಳೋ ನೈತಿಕತೆ ಇಲ್ಲ ಅಂತ ಬಿಜೆಪಿ ನಾಯಕರು ಚಾಟಿ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರ ವರಸೆ ಈಗ ಹಳೆ ಚಾಳಿಯಾಗಿದೆ ಅನ್ನೋದು ಬಿಜೆಪಿಯ ವಾದ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಟ್ವೀಟ್ ಸಮರ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಒಂದು ಕಡೆ ತಮ್ಮ ಜಾತಿ ಮತ್ತು ಸಾಮಾಜಿಕ ನ್ಯಾಯದ ಹಾದಿಯನ್ನ ಸಮರ್ಥಿಸಿಕೊಳ್ಳುತ್ತಾ ಸಿಎಂ ಅನುಕಂಪ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸುತ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಇದನ್ನ ಹಗರಣಗಳಿಂದ ತಪ್ಪಿಸಿಕೊಳ್ಳುವ ತಂತ್ರ ಅಂತ ಟೀಕಿಸ್ತಾ ಇದೆ. ರಣರಂಗ ಬಿಟ್ಟು ಓಡಲ್ಲ ಅಂತ ಸವಾಲ್ ಹಾಕಿರೋ ಸಿದ್ದು ಅವರ ಮುಂದಿನ ನಡೆ ಏನು ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.